ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಅದಿರಿ, ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ರು ಮೂರನೇ ವ್ಯಕ್ತಿದ ಎಂಟ್ರಿ ಆಗೈತಿ, ನಿಮ್ಮ ಬಾಂಧವ್ಯ ಚೆನ್ನಾಗೈತಿ. ಸೊ ಇನ್ನೊಬ್ರು ಯಾರೋ ಬಂದಿದ ಮೇಲೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಹಾಳಾಗಕತ್ತೆ. ಸೊ ಅದು ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ಭಾಳ ಜನ ಕೇಳ್ತೀರಿ ಥರ್ಡ್ ಪಾರ್ಟಿ ಅಂದರೆ ಏನು ಅಂತಂದು. ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ರು ಯಾರೋ ಎಂಟ್ರಿ ಆಗಿ, ಅದು ಯಾರೋ ಆಗಿರಬಹುದು. ಯಾಕಂದ್ರೆ ಒಂದೊಂದ್ಸಲ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಫ್ರೆಂಡ್ಸು ಗೊತ್ತಿಲ್ದರು, ಮೂರನೇ ಅಗದಿ ಯಾರೋ ಪರಿಚಯ ಇಲ್ದರು ಎಂಟ್ರಿ ಆಗಿರ್ಬೋದು ಈಗ. ಸೊ ಯಾರೂ ನಿಮ್ಮ ಆಗಿರ್ಬೋದು ನಿಮ್ಮ ಜೀವನದಾಗ. ಸೊ ಯಾರು ನಿಮ್ಮ ಥರ್ಡ್ ಪಾರ್ಟಿ ಅಂತ ಯೋಚನೆ ಮಾಡ್ಕೊಳ್ರಿ, ನಿಮ್ಮ ಜೀವನದಾಗ ಯಾರ್ಯಾರು ಅದಾರ ಅಂತಂದು. ಈ ರೀತಿಯಾದಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗ್. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್, ಡೈಲಿ ಟ್ಯಾರೋ ರೀಡಿಂಗ್ಸ್. ಈ ರೀತಿ ನೀವೇನಾದರೂ ಹುಡುಕ್ತಿದ್ರಿ ಸ್ಪಿರಿಚುವಲ್ ಹೀಲಿಂಗ್ಸಿಗೆ, ಎನರ್ಜಿ ಲೆವೆಲ್ ಒಳಗೆ ನೀವೇನಾದರೂ ಹುಡುಕ್ತಿದ್ರಿ ಅಂದರೆ, ಸೊ ದಿಸ್ ಈಸ್ ದ ರೈಟ್ ಪ್ಲೇಸ್. ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗು. ಮತ್ತೆ ಹೇಳ್ತದಾನೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಇದ್ದರಿಗೆ ಅಷ್ಟೇ ರೀಡಿಂಗು. ಸುಮ್ಮನೆ ನಮ್ಮದು ರಿಲೇಷನ್ಶಿಪ್ ಚೆನ್ನಾಗೈತಿ ಅಂದರೆ ಜಸ್ಟ್ ಸ್ಕಿಪ್ ದಿಸ್ ರೀಡಿಂಗ್. ಸುಮ್ಮನೆ ಥರ್ಡ್ ಪಾರ್ಟಿ ನಿಮಗೆ ಗೊತ್ತಿರಬೇಕು ಯಾರೋ ಬಂದರು ಅಂತಂದು, ಎಲ್ಲ ಚೆನ್ನಾಗಿರ್ತೈತಿ ನೋಡ್ತೀರಿ, ಮತ್ತು ಸುಮ್ಮನೆ ಬೇಜಾರು ಮಾಡ್ಕೊತೀವಿ, ಯಾರೋ ಊಹೆಗಳು ಸ್ಟಾರ್ಟ್ ಆಗವು, ಹಂಗೆ ಬೇಡ. ಸೊ ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ, ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಈಗ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿದ ಎನರ್ಜಿ ಹೆಂಗೈತೆ ನೋಡೋಣ ಅಂತ. ಸೊ ಒಬ್ರಿಗೊಬ್ರು ಏನು ಫೀಲ್ ಮಾಡ್ಕೊತಾರೆ ಅವರು, ನಿಮ್ಮ ವ್ಯಕ್ತಿ ಅವ್ರ ಬಗ್ಗೆ ಏನು ಫೀಲ್ ಮಾಡ್ಕೊತಿದಾರ, ಆ ವ್ಯಕ್ತಿ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಫೀಲ್ ಮಾಡ್ಕೊತಿದಾರ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಫೀಲ್ ಮಾಡ್ಕೊತಿದಾರ ಅಂಥ ಸಿಚುವೇಶನ್ ಒಳಗೆ ನೋಡೋಣ. ಸೊ ಥರ್ಡ್ ಪಾರ್ಟಿ ಬಿಟ್ಟು ಬರ್ತಾರ ಅಂತ ಕೇಳಿದ್ರೆ ಲೆಟ್ ಅಸ್ ಸಿ. ಸೊ ಲಾಸ್ಟಿಗೆ ಎಲ್ಲಿ ಹೋಗೋದು ಈ ರಿಲೇಷನ್ಶಿಪ್. ಸೊ ಥರ್ಡ್ ಪಾರ್ಟಿ ಯಾರು ಅದಿರಿ ನೋಡ್ತಿದ್ದೀರಿ ಅನ್ಕೊತೀನಿ. ಲೆಟ್ ಅಸ್ ಸ್ಟಾರ್ಟ್. ನೈಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್, ಪೇಜ್ ಆಫ್ ವಾಂಡ್ಸ್ ಇನ್ ರಿವರ್ಸ್, 4 ಆಫ್ ವಾಂಡ್ಸ್ ಇನ್ ರಿವರ್ಸ್. ಸೊ ವಾಂಡ್ಸ್ ಎನರ್ಜಿ ಎಷ್ಟೈತೆ ನೋಡ್ರಿ ಇವತ್ತು. ಓ ಮೈ ಗಾಡ್, ಇದು ಆ್ಯಂಡ್ 4 ಆಫ್ ವಾಂಡ್ಸ್ ಇನ್ ರಿವರ್ಸ್, ದ ಚಾರಿಯಟ್, ಡೆತ್. ಎರಡು ಇದು ಮೇಜರ್ ಅರ್ಕನ, ಮೇಜರ್ ಒಂದು ವಿಷಯ ಹೇಳಿ ತೆಗ್ದಿರೋದಂಥ ಕಾರ್ಡು. ಸೊ ಅಲ್ಲಿ ಥರ್ಡ್ ಪಾರ್ಟಿ ಜೊತೆಗೆ ಮತ್ತು ನಿಮ್ಮ ವ್ಯಕ್ತಿ ಜೊತೆಗೆ ಏನು ನಡೀತಾ ಐತಿ ಅಂತ ನೀವು ಕೇಳಿದ್ರೆ, ಕೆಲವೊಂದು ವಿಷಯಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಿದಾರ, ಅದಕ್ಕೆ ಆನ್ಸರ್ ಸಿಗಾಕತ್ತಿಲ್ಲ ಅವರಿಗೆ. ಕಮಿಟ್ಮೆಂಟ್ ಕೇಳ್ತಿರ್ಬೋದು ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಜೊತೆಗೆ, ಬಟ್ ಥರ್ಡ್ ಪಾರ್ಟಿ ಒಂದೇ ಕಡೆ ನಿಂದ್ರಂಥ ವ್ಯಕ್ತಿ ಅಲ್ಲ. ಇಬ್ಬರ ನಡುವಿಂದ ಒಂದು ರಿಲೇಷನ್ಶಿಪ್ ಏನೈತಲ್ಲ ಥರ್ಡ್ ಪಾರ್ಟಿ ಮತ್ತು ಅವ್ರ ನಡುವೆ ಸ್ವಲ್ಪ ಮಾತುಕತೆ ನಿಂತಿರ್ಬೋದು. ಅವ್ರ ಒಡನಾಟ ನೀವೇನು ಭಾಳ ಚೆನ್ನಾಗದ ಏನಾರು ಅಂತಿದ್ರಂದ್ರೆ ಅದು ನಿಂತತಿ, ಸ್ಟಾಪ್ ಆಗೈತದ. ಅವಾಗಿದ್ದಷ್ಟು ಇಂಟೆನ್ಸಿಟಿ ಈಗ ಇಲ್ಲ. ಇಬ್ಬರು ಸ್ವಲ್ಪ ಸ್ತಬ್ಧ ಆಗ್ಯಾರ, ಅಂದ್ರೆ ಏನು ಆ್ಯಕ್ಷನ್ಸ್ ತೊಗೊಳಕ್ಕೆ ಅವರು ರೆಡಿ ಇಲ್ಲ. ಎಸ್ಪೆಷಲಿ ಇಲ್ಲಿ ಒಂದೇ ವಿಷಯ ಹಿಡ್ಕೊಂಡು ಅದೇ ವಿಷಯ ಬಗ್ಗೆನೇ ಮಾತಾಡೋದಕ್ಕೆ ಆನ್ಸರ್ ಸಿಗಲ್ಲ, ಅಲ್ಲಿ ಮುಂದೆ ಹೋಗಂಗಿಲ್ಲ ಗಾಡಿ.
ಹಂಗಾಗೈತಿ ಈಗ ಅವರಿಬ್ಬರು ಮಧ್ಯೆ. ಸೊ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಬಗ್ಗೆ ಏನು ಫೀಲ್ ಮಾಡ್ಕೊತದಾರ ಈಗಿನ ಕ್ಷಣದೊಳಗೆ, ಅಂದ್ರೆ ಈಗ ನಾವು ರೀಡಿಂಗ್ ಮಾಡ್ತಿದ್ದೇವೆ ಈಗ ಅಂದ್ರೆ ಸೀರಿಯಸ್ನೆಸ್ ಇಲ್ಲ ನಿಮ್ಮ ವ್ಯಕ್ತಿಗೆ ಆ ಥರ್ಡ್ ಪಾರ್ಟಿ ಜೊತೆಗೆ. ಅಷ್ಟೊಂದು ಚೆನ್ನಾಗದಾರೆ, ಇಷ್ಟಪಡ್ತೀನಿ ಅಂತಾರೆ, ಹೌದು ನೀ ಅಂದರೆ ಇಷ್ಟ ಎಲ್ಲ ಹೇಳ್ತಾರೆ. ಬಟ್ ಅವರಿಗೆ ನನ್ನ ಕೆಲಸನೇ ಮುಖ್ಯ. ಸೊ ಈ ರಿಲೇಷನ್ಶಿಪ್ ಎಷ್ಟು ಸೀರಿಯಸ್ನೆಸ್ಸಿಗೆ ಹೋಗ್ಬೋದು ಅಂತ ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಕೇಳಿದರೆ ನಿಮ್ಮ ವ್ಯಕ್ತಿ ಅದಕ್ಕೆ ಆನ್ಸರ್ ಇಲ್ಲ ಅವ್ರ ಹತ್ರ. ಈಗ ಹೆಂಗೈತಲ್ಲ ಹಿಂಗೆ ಇರಲಿ, ಚೆನ್ನಾಗೈತಿ ಅಂತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂದ್ರೆ ಅವ್ರಿಗೆ ನಿಮ್ಮ ವ್ಯಕ್ತಿಗೆ ಆಗಂಗಿಲ್ಲ. ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ ನಿಮ್ಮ ವ್ಯಕ್ತಿ ಆ ಥರ್ಡ್ ಪಾರ್ಟಿ ಜೊತೆದು ಏನೊಂದು ರಿಲೇಷನ್ಶಿಪ್ ಐತಲ್ಲ ಅದಕ್ಕೆ. ಸೊ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಫೀಲ್ ಮಾಡ್ಕೊತದಾರ್ರಿ ಈಗ, ಅವ್ರೇನು ಯೋಚನೆ ಮಾಡ್ತದೆ ಇವ್ರ ಬಗ್ಗೆ ಅಂತ ಕೇಳಿದ್ರೆ ಅಂದ್ರೆ ಥರ್ಡ್ ಪಾರ್ಟಿ ಅವ್ರ ಫ್ಯಾಮಿಲಿ ಒಳಗನ ಮೋಸ್ಟ್ಲಿ ಏನೋ ಕೆಲವೊಂದು ಇಶ್ಯೂಸ್ ಅದಾವ ಅನಿಸ್ತೈತಿ, ಅವ್ರವ ಪ್ರಾಬ್ಲಮ್ಸ್ ಅದಾವು, ಅದನ್ನ ಹೇಳ್ಕೊತಾರ ಅನಿಸ್ತೈತಿ ಇವ್ರ ಮುಂದವ್ರು. ಅಥವಾ ಇವರಿಬ್ಬರು ನಡುವೆ ಫ್ಯಾಮಿಲಿನೂ ಬಂದಿರ್ಬೋದು, ಅಂದ್ರೆ ಫ್ಯಾಮಿಲಿ ಇಷ್ಟಪಡಕತ್ತಿಲ್ಲ, ನೀ ಅವ್ರು ಬಿಟ್ಬಿಡು ಬೇಡ ಅಂತಲೂ ಅಂತಿರ್ಬೋದು. ಥರ್ಡ್ ಪಾರ್ಟಿದು ಬೇರೆ ಕಡೆನೂ ಎಲ್ಲೋ ಸಂಬಂಧಗಳು ಬಂದಿರ್ಬೋದು, ಮದುವೆ ಆಗಾಕತ್ತಿದ್ರಂದ್ರೆ. ಸೊ ಇಲ್ಲಿ ಒಂದು ಬಾಂಡಿಂಗು ಒಂದು ಭಾಳ ಪ್ರೀತಿದಾರ ಅಂತ ಕೇಳಿದಿರಲಿಲ್ಲ. ಅವ್ರವ್ರ ವರ್ಕ್ ಒಳಗೆ ಅವ್ರವ್ರ ಕೆಲಸದೊಳಗೆ ಅವ್ರು ಬ್ಯುಸಿ ಆಗ್ಯಾರ, ಅವ್ರವ್ರ ಪ್ರಾಬ್ಲಮ್ಸ್ ಒಳಗೆ ಅವ್ರು ಸಿಕ್ಕಾಕೊಂಡಾರ. ಇಬ್ಬರು ಕುಂತು ಏನಾರ ಮಾತಾಡಕ್ಕೆ ಕುಂತ್ರಿ ಏನು ಮಾತಾಡ್ತಾರ್ರಿ ಅಂತ ನೀವು ಕೇಳಿದ್ರಂದ್ರೆ ಬರೀ ನಂದು ಹಿಂಗೆ ಆತು ನೋಡಿ, ಇವತ್ತು ಹಂಗೆ ಆತು ನೋಡಿ ಅಂದ್ರೆ ಇವರು ಅವ್ರು ನಿಮ್ಮ ಥರ್ಡ್ ಪಾರ್ಟಿ ಇಲ್ಲ ನನ್ನ ಮನೆಯಾಗ ಹಿಂಗಂದ್ರೆ ನನ್ನ ಕೆಲಸದಾಗ ಅಲ್ಲಿ ಹಿಂಗಂದ್ರೆ ಇದನ್ನು ಮಾತಾಡೋದು ಲಾಸ್ಟಿಗೆ ಇಟ್ಬಿಡೋದು ಫೋನ್ ಇಷ್ಟ ಇರೋದಲ್ಲೇ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರ, ನಿಮ್ಮ ಒಂದು ಅಹಂಕಾರ, ನಿಮ್ಮೊಂದು ಈಗೋ ಅದೇ ಈ ರಿಲೇಷನ್ಶಿಪ್ಪಿಗೆ ಅಡ್ಡ ಆಗ್ತೈತಿ. ನಿಮ್ಮ ಹತ್ರ ಭಾಳ ಈಗೋ ಐತಿ, ಸಿಂಪಲ್ಲಾಗಿ ಅಂದ್ರೆ ನಿಮ್ಗೆ ಹತ್ರ ಭಾಳ ಸೊಕ್ಕೈತಿ. ಒಂದು ಸಿಂಪಲ್ ನಮ್ದು ಆಡು ಭಾಷೆ ಒಳಗೆ ಹೇಳ್ಬೇಕಂದ್ರೆ ಅಂತ ಅವರಿಗೆ ಅನ್ನಿಸ್ತಾ ಐತಿ. ಹಾಗಾಗಿನೇ ಈ ರಿಲೇಷನ್ಶಿಪ್ಪು ನಿಮ್ಮ ಜೊತೆಗೆ ಆಗಂಗಿಲ್ಲ, ಸರಿ ಹೋಗಕತ್ತಿಲ್ಲ. ನಿಮ್ಮ ವ್ಯಕ್ತಿಗೆ ಅನಿಸ್ತೈತಿ ನಿಮ್ಮ ಒಂದು ಸಕ್ಸಸ್ಸಿಗೆ, ನಿಮ್ಮ ಒಂದು ಜೀವನಕ್ಕೆ ಸಕ್ಸಸ್ ಅಂದ್ರೆ ನೀವು ಕರಿಯರ್ ಇರ್ಬೋದು, ನಿಮ್ಮದು ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಅದ್ರಾಗ ಏನೋ ಒಂದು ಸ್ವಾರ್ಥ ಐತಿ ಅಂತ, ನಿಮಗೆ ಒಳ್ಳೇದಾಗ್ತತಿ ಅಂತನ ನೀವು ಆ ವ್ಯಕ್ತಿ ಜೊತೆಗೆ ಅದಿರಿ ಅಂತ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಸೊ ಥರ್ಡ್ ಪಾರ್ಟಿನ ಬಿಟ್ಟು ಬರ್ಬೋದಂದ್ರೆ ಎಸ್ ಬರ್ಬೋದು. ಸೊ ಈ ರಿಲೇಷನ್ಶಿಪ್ ಎಲ್ಲಿಗೆ ಹೋಗ್ತತ್ರಿ ಯಾರ್ದಂದ್ರೆ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿದಂದ್ರೆ. ಸೊ ಇದಕ್ಕೊಂದು ಎಂಡ್ ಆಗಲೇಬೇಕು, ಯಾಕಂದ್ರೆ ಅಲ್ಲಿ ಪದೇ ಪದೇ ನೆಗೆಟಿವ್ ಪ್ಯಾಟರ್ನ್ಸ್ ಸೇಮ್ ಅದಾವು. ಪ್ಯಾಚಪ್ ಹಾಕಿರಿ, ಮೋಸ್ಟ್ಲಿ ನಿಮ್ಮ ಜೊತೆಗೂ ಹಂಗೆ ಇರ್ಬೇಕು ಅನಿಸ್ತೈತಿ. ಪ್ಯಾಚಪ್ ಹಾಕಿರಿ, ಸರಿ ಆಯ್ತು, ಇನ್ನೊಂದ್ಸಲ ಎಲ್ಲೂ ಹೋಗಲ್ಲ ಹೆಣ್ಣು ಅನ್ನೋದು ಮತ್ತು ಅದೇ ಕತೆ. ಸೊ ಇದನ್ನು ತಿದ್ಕೊಂಡೇ ಹೊರತು ಈ ರಿಲೇಷನ್ಶಿಪ್ ಸರಿ ಆಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಆದರೂ ಅಷ್ಟೇ, ನಿಮ್ಮ ಜೊತೆಗೆ ಆದರೂ ಅಷ್ಟೆ. ರಿಪೀಟ್ ಆಗಬಾರ್ದು ಕೆಲವೊಂದು ವಿಷಯಗಳು. ಒಂದು ಸಲ ಸಾರಿ ಹಿಂಗೆ ಆಗಲ್ಲ ಅಂದಮೇಲೆ ಅದನ್ನು ರಿಪೀಟ್ ಮಾಡಬಾರ್ದು, ಜವಾಬ್ದಾರಿ ಇದ್ದರು. ಬಟ್ ಇಲ್ಲಿ ಆಗ್ತದ. ಸೊ ಮೊನಾಲಜಿ ಕಾರ್ಡಿಂದ ಏನಾದರೂ ನಿಮಗೆ ಹೆಚ್ಚಿನ ವಿಷಯಗಳು ಥರ್ಡ್ ಪಾರ್ಟಿ ಬಗ್ಗೆ ತಿಳಿತೈತ ನೋಡೋಣಂತೆ. ಸೊ ನೀವೇನು ತಿಳ್ಕೊಬೇಕು, ಆನ್ಸರ್ ಯು ನೀಡ್ ಆರ್ ಕಮ್ಮಿಂಗ್. ನೀವೇನು ತಿಳ್ಕೊಬೇಕು ಅಂತ ಅಂದ್ರಲ್ಲ, ಈಗ ಇದು ಥರ್ಡ್ ಪಾರ್ಟಿ ಮತ್ತು ನಮ್ಮ ಬಗ್ಗೆ ಅಥವಾ ನಿಮ್ಮ ವ್ಯಕ್ತಿ ಬಗ್ಗೆ ಅದು ಆನ್ಸರ್ಸ್ ಬರಾಕತ್ತವು ಅಂದ್ರೆ ಆನ್ ದಿ ವೇ ಅದಾವು. ಸ್ವಲ್ಪ ಪೇಷನ್ಸ್ ಇದ್ಬೋರಿ, ಅಂದ್ರೆ ತಾನಾಗಿ ನಿಮಗೆ ಗೊತ್ತಾಗ್ತಾವು. ನೀವೇನು ಅಷ್ಟೊಂದು ಕಷ್ಟಪಟ್ಟು ಬೆನ್ನು ಹತ್ತಿ ಅವ್ರು ಏನು ಮಾಡ್ತಿದಾರ, ಹೆಂಗೆ ಮಾಡ್ತಿದಾರ, ಎಲ್ಲದಾರ ಏನಂತ ನೀವೇನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಅವ್ರು ನಿಮಗೆಲ್ಲ ಗೊತ್ತಾಕವು.
ಸೊ ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್. ಅಂದರೆ ಯಾವುದೂ ನೀವು ಅಂದರೆ ನಾನು ಬಿಟ್ಟು ಹೋಗ್ಬಿಡ್ತಾರ, ಥರ್ಡ್ ಪಾರ್ಟಿ ಜೊತೆಗೆ ಹೋಗ್ಬಿಡ್ತಾರ, ಅಥವಾ ಅವ್ರನ್ನ ಬಿಟ್ಟು ನನ್ನ ಹತ್ರನೇ ಬಂದುಬಿಡ್ತಾರ, ಇನ್ನು ಒಟ್ಟು ಆ ಕಡೆ ಹೋಗಂಗೆ ಇಲ್ಲ, ಹೀಗೆಲ್ಲ ಇಲ್ಲ. ಎಂಥ ಎನರ್ಜಿ ಇನ್ನೂ ಇಲ್ಲ. ಎಲ್ಲೂ ಅವರು ಇನ್ನೂ ಡಿಸೈಡ್ ಮಾಡೇ ಇಲ್ಲ ನಿಮ್ಮ ವ್ಯಕ್ತಿ. ಸೊ ನಾಳೆ ಇಲ್ಲಿ ವಾಪಸ್ ಬರ್ತಾರಂತ ಹೇಳಿದೆ. ವಾಪಸ್ ಬಂದ್ರೂ ದೇ ಆರ್ ಅಂದ್ರೆ ಅವ್ರಿಗೆ ಕನ್ಫರ್ಮ್ ಆಗೇ ಇನ್ನೊಂದ್ಸಲ ಥರ್ಡ್ ಪಾರ್ಟಿ ಕಡೆ ಹೋಗಲ್ಲ ಇಲ್ಲ. ಹಿಂಗೆ ಕಲ್ ಮ್ಯಾಗ ಕೆತ್ತಿ ಬರ್ದಿರ್ತಲ್ಲ, ಇಲ್ಲ ನಾವು ಹೋಗಲ್ಲ ಅಂತ. ಯಾಕಂದ್ರೆ ಕಲ್ ಮ್ಯಾಗ ಕೆತ್ತದಂದ್ರೆ ಏನು, ಒಂದು ಸಲ ಅದು ಅಲ್ಲಿ ಕೆತ್ತಿದ ಮೇಲೆ ಅದು ಅಳ್ಸೋಕ್ಕಾಗಲ್ಲ, ನಾವು ಅದು ವಾಪಸ್ ಹೆಂಗಿದು ಮಾಡೋಕ್ಕಾಗಲ್ಲ. ಹಂಗೆ ಇನ್ನೂ ಅಂಥ ಮನಸ್ಥಿತಿ, ಒಂದು ಗಟ್ಟಿ ಮನಸ್ಥಿತಿ ಇಲ್ಲ ಇಲ್ಲಿ. ಇಲ್ಲಿ ನೋಡ್ರಿ ಏನಂದ್ರೆ ನಿಮ್ಮ ಕಮಿಟ್ಮೆಂಟ್ ಎಷ್ಟೈತೆ ಅಂತ ನಿಮ್ಮದು ಒಂದು ಟೆಸ್ಟಿಂಗ್ ಟೈಮ್ ಇದೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಒಂದು ಟೆಸ್ಟಿಂಗ್ ಟೈಮ್ ನಡೀತಾ ಐತಿ ನಿಮ್ಮ ಜೀವನೊಳಗೆ. ನೀವೆಷ್ಟು ಈ ವ್ಯಕ್ತಿಗೆ ನಿಮ್ಮದು ಕಮಿಟ್ಮೆಂಟ್ ಕೊಡ್ತೀರಿ. ಸೊ ನಿಮಗೂ ಒಂದು ಟೆಸ್ಟ್ ಇದು. ಅದನ್ನು ಪಾಸ್ ಹಾಕಿರೋ ಫೇಲ್ ಹಾಕಿರೋ ನಿಮಗೆ ಬಿಟ್ಟಿದ್ದು. ನೋಡಿರಿ ಏನೇನು ಟೆಸ್ಟ್ ಬಂದಾವೆ ನಿಮ್ಗೆ. ಸೊ ಟೆಸ್ಟ್ ಒಳಗೆ ಪಾಸ್ ಆಗ್ರಿ, ಒಳ್ಳೇದೈತಿ ಮುಂದೆ. ಈಗ ಟೆಸ್ಟಿಗೆ ಕುಂತ ಮೇಲೆ ನೀವೇ ಬರಿಬೇಕಲ್ಲ, ಯಾರು ಬರಂಗಿಲ್ಲಲ್ಲ ಒಳಗೆ. ಎಕ್ಸಾಮ್ ರೂಮ್ನಾಗ ಯಾರು ಬರ್ತಾರೆ, ಯಾರು ಹೇಳು ಕೊಡಲ್ಲ ಅಲ್ಲೇ. ಸೊ ಅಂದರೆ ನಮ್ಮ ಜೀವನದಾಗಿನ ಕೆಲವೊಂದು ನಾವು ಫೇಸ್ ಮಾಡಬೇಕು. ಸೊ ಲವರ್ಸ್ ಹೊರಕಲ್ಲಿಂದ ನಿಮಗೆ ಗೈಡೆನ್ಸ್ ಏನು ಬರ್ತೈತೆ ನೋಡೋಣ. ಗ್ರ್ಯಾಟಿಟ್ಯೂಡ್ ಇಟ್ಕೋರಿ ಅಂತ ಬಂದೈತಿಲ್ಲ. ಗಿವ್ ಥ್ಯಾಂಕ್ಸ್ ಫಾರ್ ಬ್ಲೆಸ್ಸಿಂಗ್ಸ್ ಆಫ್ ಲವ್ ಸೂನ್ ಕಮ್ ಯುವರ್ ವೇ. ಓಕೆ, ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ರಿ. ನಮ್ಮ ಜೀವನಕ್ಕೆ ನಿಮಗೆ ಏನು ಬೇಕಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡಿರಿ. ನಿಮ್ಮ ಜೀವನಕ್ಕೆ ಒಂದು ಪ್ರೀತಿ ಬೇಕು, ಇದೇ ವ್ಯಕ್ತಿಯಿಂದನೇ ಬೇಕು ಅಂದ್ರೆ ಕಂಪ್ಲೇಂಟ್ ಮಾಡೋದು ಬಿಡ್ರಿ. ಆ ವ್ಯಕ್ತಿ ಬಗ್ಗೆ ಒಳ್ಳೆತನ ಏನೈತಿ, ನನಗಿಲ್ಲಿ ಏನು ಬೇಕು, ಈ ರಿಲೇಷನ್ಶಿಪ್ ಒಳಗೆ ಏನು ಬೇಕು, ನೀವೇನು ಡಿಸರ್ವ್ ಮಾಡ್ತೀರಿ ಅದ್ರ ಕಡೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿರಿ ಅಂತ ನಿಮಗಿಲ್ಲಿ ಬಂದಿರೋದು. ಸೊ ಈ ರಿಲೇಷನ್ ನೀವು ಯಾಕಂದ್ರೆ ಭಾಳ ಜನ ಇಲ್ಲೇ ಥರ್ಡ್ ಪಾರ್ಟಿ ಬಿಟ್ಟು ನನ್ನ ಕಡೆ ಬರಬೇಕ್ರಿ ಅಂತಿರ್ತೈತಿ. ಬಟ್ ನೀವೇನು ಮಾಡ್ತೀರಿ, ನಿಮ್ಮ ವ್ಯಕ್ತಿನೂ ಬೈತೀರಿ, ಆ ಥರ್ಡ್ ಪಾರ್ಟಿನೂ ಬೈತೀರಿ. ಇನ್ನೊಂದು ಸ್ವಲ್ಪ ನಿಮ್ಮ ಇದ್ದಿದ್ದ ರಿಲೇಷನ್ಶಿಪ್ ಹಾಳು ಮಾಡ್ಕೊತೀರಿ. ಎಷ್ಟು ಜನ ಮಾಡ್ತೀರಿ ಹೇಳ್ರೋಣ. ನಿಮ್ಗೆ ಆಲ್ರೆಡಿ ಗೊತ್ತು ಏನು ಮಾಡ್ಬೇಕು ಅನ್ನೋದು. ಡೀಪ್ ಇನ್ ಯುವರ್ ಹಾರ್ಟ್ ಯು ನೋ ಆಲ್ರೆಡಿ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ಡೂ ವಾಟ್ ಫೀಲ್ಸ್ ರೈಟ್. ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿರಿ ಅಂತ ಬಂದಬಿಡ್ತು ನಿಮಗಿಲ್ಲ ಆನ್ಸರ್. ಓಕೆ, ಆ ವ್ಯಕ್ತಿ ಜೊತೆಗೆ ಹೋಗ್ಬೇಕಂತಾಯ್ತು ಅಂದ್ರೆ ಅವ್ರಿಗೆ ಕಾಯ್ತಿರೋ ಬಿಡ್ತಿರೋ. ಸೊ ನಿಮ್ದು ಏನು ಆಲ್ರೆಡಿ ನಿಮಗೆ ಗೊತ್ತಿಲ್ಲ. ಭಾಳ ಜನರಿಗೆ ಆ ವ್ಯಕ್ತಿ ಹೆಂಗೆ ಅದಾರ, ನೀವೇ ನಿಮ್ಮ ರಿಲೇಷನ್ಶಿಪ್ ಹೆಂಗಿದೆ ಅಂತ ಜಸ್ಟ್ ಗೋ ಫಾರ್ ಇಟ್. ನಿಮಗೆ ಏನು ಅನಿಸುತ್ತೋ ಅದು ಸರಿ ಅನಿಸುತ್ತೋ ಅದನ್ನು ಮಾಡಿ. ನಿಮಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿರಿ. ಸಿ ಮೆಸೇಜ್ ಫಾರ್ ಯು, ಅ ಮೆಸೇಜ್ ಫಾರ್ ಯು. ನಿಮ್ಮ ಮೆಸೇಜ್ ಬಂದೈತಿ ಏನೋ ಒಂದು ಯಾರ ಕಡೆಯಿಂದ ನೋಡಿರಿ. ನೀವು ಯಾರ ಕಡೆಯಿಂದ ಮೆಸೇಜ್ ಬರಬೇಕು ಅಂತ ಕಾಯ್ತಿದ್ರಿ ಯಾರು ಇಲ್ಲಿ ರೀಡಿಂಗ್ ಒಳಗೆ, ಅವರಿಗಾಗಿ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊತಂದಾರ. ಅಂದ್ರೆ ನಿಮ್ಮನ್ನು ಐ ಲವ್ ಯು ಅಂತ ಹೇಳ್ತಿದ್ದಾರೆ ಅವರು. ನೀವು ಬೇಗ ಜೀವನಕ್ಕಂತನೇ ಕೇಳ್ತಿದಾರ. ಓಕೆ, ಸೊ ಅವ್ರಿಗೆ ಚಾನ್ಸ್ ಕೊಡ್ತೀರಾ ಬಿಡ್ತೀರಾ ನೋಡಿರಿ. ಯಾವ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬೇಕು ಅಂತ ಕಾಯ್ತಿದ್ರೆ ಆ ಕಡೆಯಿಂದ ಇದು ಮೆಸೇಜ್ ನಿಮಗಾಗಿ. ಅದು ಇಲ್ಲಿ ಥರ್ಡ್ ಪಾರ್ಟಿ, ಇಲ್ಲಿ ಈ ಸಿಚುವೇಶನ್ ಒಳಗೂ ಇರ್ಬೋದು, ಸೊ ಬೇರೆ ಕಡೆಯಿಂದನೂ ಇರ್ಬೋದು. ನಿಮಗಾಗಿ ನಿಮ್ಮ ಮನಸ್ಸೊಳಗೆ ಈಗ ಸದ್ಯ ಇದನ್ನು ಕಾರ್ಡ್ ತೆಗ್ದಾಗ ಯಾರಿದ್ರೆ ಆ ಕಡೆಯಿಂದ ಮೆಸೇಜ್. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಸೊ ಏನು ಕಮಿಟ್ಮೆಂಟ್ ಮಾಡ್ಕೋಬೇಕ್ರಿ ಅಂತ ನೀವು ಕೇಳಿದ್ರಿ ಅಂದ್ರೆ ಇಲ್ಲಿ, ಅಂದ್ರೆ ಕಮಿಟ್ ಅಲ್ಲ ಸಾರಿ, ಏನು ನಾವು ಕ್ಲೇಮ್ ಮಾಡ್ಬೇಕಂದ್ರೆ ಗ್ರ್ಯಾಟಿಟ್ಯೂಡ್ ಬರೋದು ಬಿಡ್ರಿ ಅಷ್ಟೇ ಇಲ್ಲಿ. ಥ್ಯಾಂಕ್ ಯು, ಐ ಡಿಸರ್ವ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಇನ್ ಮೈ ಲೈಫ್. ಇಂಪಾರ್ಟೆಂಟ್, ಪ್ರೀತಿಗಿನ ಹೆಚ್ಚಿಗೆ ರೆಸ್ಪೆಕ್ಟ್ ಇರಬೇಕು ಒಂದು ರಿಲೇಷನ್ಶಿಪ್ ಒಳಗೆ. ಒಬ್ರ ಮೇಲೆ ಒಬ್ರು ರೆಸ್ಪೆಕ್ಟ್ ಇಟ್ಕೊಂಡಿದ್ರಂದ್ರೆ ಅದು ಪ್ರೀತಿ ಇದ್ರೆ ರೆಸ್ಪೆಕ್ಟ್ ಬರೋದು. ರೆಸ್ಪೆಕ್ಟ್ ಇದ್ರೆ ಪ್ರೀತಿ ಬರ್ತೈತಿ, ಪ್ರೀತಿ ಇದ್ರೆ ರೆಸ್ಪೆಕ್ಟ್ ಬರ್ತೈತಿ. ಓಕೆ, ಒಂದೊಂದು ಸಲ ಪ್ರೀತಿ ಇದ್ರೆ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಏನೂ ಅದಕ್ಕೆ ಬೆಲೆ ಇಲ್ಲ. ಸೊ ಐ ಡಿಸರ್ವ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಇನ್ ಮೈ ಲೈಫ್. ಇದನ್ನು ನೀವು ಕ್ಲೇಮ್ ಮಾಡಬಹುದು ಇಲ್ಲಿ ಬಂದಿರೋ ಪ್ರಕಾರ. ಓಕೆ, ಕ್ಲೇಮ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ಯಾವುದೋ ಒಂದು ರೀತಿ ಒಳಗೆ ನಿಮ್ಮ
ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ನಿಮ್ಮದೊಂದು ಸ್ಯಾಕ್ರೆಡ್ ಸ್ಪೇಸ್, ನಿಮ್ಮದೇ ಆದಂಥ ಒಂದು ಸ್ಪೇಸು. ಸೊ ಇಲ್ಲಿ ನಿಮ್ಗೆ ಡೈಲಿ ಟ್ಯಾರೋ ಕನ್ನಡ ರೀಡಿಂಗ್ ಸಿಗ್ತದವು, ಸ್ಪಿರಿಚುವಲ್ ಗೈಡೆನ್ಸ್ ಸಿಗ್ತದವು, ಹೀಲಿಂಗ್ ಎನರ್ಜಿ ಸಿಗ್ತದವು. ಸೊ ಇನ್ನೂ ಭಾಳ ಸಿಗ್ತದವು. ಹೀಲ್ ಆಗ್ರಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ ಜೀವನದಾಗ. ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸೋಣ. ಆಮೇಲೆ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾಳೆ ಮತ್ತೆ ಸಿಗೋಣಂತೆ. ಹ್ಯಾವ್ ಅ ಗ್ರೇಟ್ ಡೇ.